2011ರ ಜನಗಣತಿಯಲ್ಲಿ 11,000 ಇಳಿದಿದೆ. ಅಂದರೆ ಆ ಕಮ್ಯುನಿಟಿ ಪತನಮುಖಿಯಾಗಿದೆ. ಬಹುಶಃ ಇದೇ ರೀತಿಯಲ್ಲಿ ಮುಂದುವರೆದರೆ ಇನ್ನೊಂದು 25 ವರ್ಷದಲ್ಲಿ ಕೊರಗರೆಂಬವರು ಇರುವುದೇ ಇಲ್ಲ. ಪಕ್ಕದ ಕೊಡವ ಭಾಷೆ 2001ರ ಜನಗಣತಿಯಲ್ಲಿ ಅದರ ಸಂಖ್ಯೆ 1,66,000. 2011ರ ಲೇಟೆಸ್ಟ್ ಜನಗಣತಿಯ ಪ್ರಕಾರ ಕೊಡವ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 1,36,000. ಅಂದರೆ 19% ಭಾಷೆ ಕೆಳಗಿಳಿದಿದೆ. ಸೊ ಅನೇಕ ಭಾಷೆಗಳು ಹೀಗೆ ಪತನಮುಖಿ ಆಗ್ತಾ ಇರುವಾಗ ಆ ಭಾಷೆಯ ಒಳಗೆ ಸೇರಿಕೊಂಡಂಥ ಪಾಂಡಿತ್ಯ ಕೂಡ ಅದು ಖಿಲವಾಗ್ತಾ ಹೋಗುವುದನ್ನು ನಾವು ಕಾಣ್ತೇವೆ. ಇವತ್ತು ಭಾಷೆಯ ಬಳಕೆ ಅಷ್ಟೇನು ಗಂಭೀರವಾಗಿ ನಡೀತಾ ಇಲ್ಲ, ಅದು ಬೇರೆ ಒಂದು ಹಂತಕ್ಕೆ ತಲುಪಿದೆ. ಏನೇ ಇರಲಿ, ಇಂಥ ಒಂದು ಸಂದರ್ಭದಲ್ಲಿ ಭಾಷೆಯನ್ನು ಬಹಳ ಎಚ್ಚರದಿಂದ ಬಳಸಿ ಬಹಳ ದೊಡ್ಡ ಒಂದು 1000ಕ್ಕಿಂತ ಹೆಚ್ಚು ಅಂತ ನಮ್ಮ ಬೆಳ್ಳೂರವರು ಹೇಳಿದರು ಅಂತ ಒಂದು ಶಿಷ್ಯ ವೃಂದವನ್ನು ತಯಾರು ಮಾಡಿ ಭಾಷೆಯ ಬಳಕೆಯಲ್ಲಿ ಅತ್ಯಂತ ಎಚ್ಚರವನ್ನು, ಯಾಕಂದರೆ ಭಾಷೆಯನ್ನು ನಮ್ಮ ಮೀಮಾಂಸಕರು ಬಹಳ ಎತ್ತರಕ್ಕೆ ತಗೊಂಡೋಗಿದ್ದಾರೆ. ಅದರ ಬಗ್ಗೆ ನಡೆದ ಚರ್ಚೆಗಳು ಬಹಳ ದೊಡ್ಡ ಚರ್ಚೆಗಳು. ಅದನ್ನು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ನೋಡ್ತೀವಿ, ನಾವು ತತ್ವಶಾಸ್ತ್ರ ಬಗೆಗಿನ ಚರ್ಚೆಯಲ್ಲಿ ನೋಡ್ತಿದ್ದೀವಿ. ಅಥವಾ ಮೊನ್ನೆ ಪ್ರಭಾಕರ ಜೋಶಿ ಅವರು ಅದರ ಬಗ್ಗೆ ಮಾಡಿದ ಒಂದು ಉಪನ್ಯಾಸವನ್ನು ಕೇಳಿದೆ ನಾನು. ಬಹಳ ಎತ್ತರಕ್ಕೆ ತಗೊಂಡೋಗಿದ್ದಾರೆ, ಆದರೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಮ್ಮಲ್ಲಿ ಬಹಳ ಜನಕ್ಕೆ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಭಾಷೆಯ ಔನ್ನತ್ಯವನ್ನು ಕಾಪಾಡಿಕೊಂಡು ಬಂದ ಕೆಲವು ಮಹನೀಯರಲ್ಲಿ ಶ್ರೀಕೃಷ್ಣ ಭಟ್ರು ಕೂಡ ಒಬ್ಬರು. ಅದಕ್ಕೋಸ್ಕರ ನಾನು ಅವರಿಗೆ ಕಮ್ಯುನಿಟಿ ಅಂತ ನಾನು ಹೇಳಿದೆ. ಅನೇಕ ಕಮ್ಯುನಿಟಿಗಳು, ಮೈಸೂರು ಪರಿಸರದ 18 ಕಮ್ಯುನಿಟಿಗಳು ಇನ್ನೊಂದು 20 ವರ್ಷದಲ್ಲಿ ಇರೋದೇ ಇಲ್ಲ. ಅವರ ಅಂದರೆ ಮ್ಯಾಲ್ ನ್ಯೂಟ್ರಿಷನ್ ಇರ್ಬೋದು, ಮೂಢನಂಬಿಕೆಗಳಿರ್ಬೋದು, ಇತ್ಯಾದಿ ಅನೇಕ ಅಂದರೆ ಕಮ್ಯುನಿಟಿಗಳೇ ಸಾಯ್ತಾ ಇದ್ದಾವೆ. ಯಾವ ಬಲಿಷ್ಠ ಕಮ್ಯುನಿಟಿಗಳಿದ್ದಾವೆ ಅವು ಉಳಿತವೆ. ಇಂಥ ಒಂದು ಕಮ್ಯುನಿಟಿಗಳು ಸಾಯುವಂಥ ಒಂದು ಸಂದರ್ಭದಲ್ಲಿ ಕೃಷ್ಣ ಭಟ್ರು ವಿದ್ಯಾರ್ಥಿಗಳೆಂಬ ಒಂದು ಹೊಸ ಸಮುದಾಯವನ್ನು ಸೃಷ್ಟಿ ಮಾಡಿಕೊಂಡು ನೀವೆಲ್ಲ ಆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಆದ್ದರಿಂದ ಹೊಸ ಬಗೆಯ ಕಮ್ಯುನಿಟಿಗಳನ್ನು, ಹೊಸ ಬಗೆಯ ಸಮುದಾಯಗಳನ್ನು ವಿದ್ಯೆ, ಅಧ್ಯಾಪನ, ಆಮೇಲೆ ಒಂದು ಒಳ್ಳೆಯ ನಡವಳಿಕೆ, ಸಚ್ಚಾರಿತ್ರ್ಯ ಇತ್ಯಾದಿಗಳ ಮೂಲಕ ಬೆಳೆಸಿಕೊಂಡು ಬಂದಂಥ ಕೃಷ್ಣ ಭಟ್ರ ಸಾಧನೆ ಬಹಳ ದೊಡ್ಡದು. ಅದಕ್ಕೋಸ್ಕರ ಕೂಡ ನಾನು ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಕೊನೆಯದಾದ್ದು, ಈಗ ತತ್ವಶಾಸ್ತ್ರ 1992ರ ಅನಂತರ ಜಗತ್ತಿನ ಬೆಳವಣಿಗೆ ಏನಿದೆ ಅದರಲ್ಲಿ ತತ್ವಶಾಸ್ತ್ರಕ್ಕೆ ಅಷ್ಟು ಅವಕಾಶಗಳೇ ಇಲ್ಲ. ಇವತ್ತು ಪ್ರಶ್ನೆ ಪತ್ರಿಕೆಯಲ್ಲಿ MCQ ಬಂದಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. MCQನಲ್ಲಿ ನೀವು ಒಂದು ಪ್ರಶ್ನೆ ಕೇಳಿ 4 ಪ್ರಶ್ನೆ ಕೊಟ್ಟು ಅದಕ್ಕೆ ಒಂದಕ್ಕೆ ಉತ್ತರ ಕೊಟ್ಟರೆ ನಿಮಗೆ 100ಕ್ಕೆ 100 ಸಿಗ್ತದೆ. ಕೆಳಗೆ 4 ಕಾದಂಬರಿಗಳ ಹೆಸರು ಹೇಳಿ, ಇದರಲ್ಲಿ ಕುವೆಂಪುನ ಕಾದಂಬರಿ ಯಾವುದು ಅಂತ ಕೇಳಿದರೆ ಅವನು ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಅವನಿಗೆ 100 ಮಾರ್ಕ್ ಬರ್ತದೆ. ಆದರೆ ಕುವೆಂಪು ತನ್ನ ಕಾದಂಬರಿಗಳಲ್ಲಿ ಇದರಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಅಮುಖ್ಯರಲ್ಲ ಅಂತ ಯಾಕೆ ಬರೆದ, ಇದರ ಬಗ್ಗೆ ಒಂದು ಪ್ರಬಂಧ ಬರಿ ಅಂತ ಕೇಳಿದರೆ ಬರೆಯಕ್ಕೆ ಬರಲ್ಲ. ಆದ್ದರಿಂದ ಎಂಟ್ರೆನ್ಸ್ ಟೆಸ್ಟಲ್ಲಿ 100 ಮಾರ್ಕ್ ತೆಗೆದುಕೊಂಡವನಿಗೆ ಒಂದು ಸರಿಯಾದ ಒಂದು ಪ್ಯಾರ ಕನ್ನಡ ಬರೀಲಿಕ್ಕೆ ಬರುವುದಿಲ್ಲ. ನಾನು ಈಗ PhD ಇವ್ಯಾಲ್ಯೂಯೇಷನ್ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕಂದರೆ PhD ಇವ್ಯಾಲ್ಯೂಯೇಷನ್ನಲ್ಲಿ 300 ಪುಟದ ಒಂದು PhD ಇವ್ಯಾಲ್ಯೂಯೇಷನ್ನಲ್ಲಿ ನಾವು ಓದಿದರೆ ಅದರಲ್ಲಿ 200ಕ್ಕಿಂತ ಹೆಚ್ಚು ತಪ್ಪುಗಳಿರ್ತವೆ. ಅಂದರೆ ಆ ವಿದ್ಯಾರ್ಥಿ ತಪ್ಪು ಮಾಡ್ತಾನೆ, ಆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಿದ ಒಬ್ಬ ಪ್ರೊಫೆಸರ್ ಇದ್ದಾನೆ, ಅವನಿಗೂ ಅದು ತಪ್ಪು ಅಂತ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾಷೆ ಸಂಪೂರ್ಣವಾಗಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕುಸಿತಾ ಇದ್ದಾಗ ನನ್ನ ಗುರುಗಳಾದ ವಿವೇಕ್ ರೈ ಅಂತವರು, ನನ್ನ ಗುರುಗಳಾದ ತಾಳ್ತಜೆ ವಸಂತಕುಮಾರ್ ಅಂತವರು, ನನ್ನ ಗುರುಗಳಾದ ಕುಶಾಲಪ್ಪಗೌಡರಂತವರು ಬಳಸಿದ ಭಾಷೆಯ ಸ್ವರೂಪ ಏನು, ಅದರ ಚಂದ ಏನು, ಅದರ ಅಂದ ಏನು. ಕೃಷ್ಣ ಭಟ್ರನ್ನ ಇವತ್ತು ಜನ ಯಾಕೆ ನೆನಪಿಸ್ಕೊಳ್ತಿದ್ದಾರೆ ಅಂದರೆ ಒಂದು ಭಾಷೆಗೋಸ್ಕರ. ಒಂದು ಮಾತು ಹೆಚ್ಚು ಮಾತಾಡಲಿಕ್ಕಿಲ್ಲವರು, ಒಂದು ಮಾತು ಕಮ್ಮಿ ಕೂಡ ಮಾತಾಡಲಿಕ್ಕಿಲ್ಲ. ಇದು ಬಹಳ ಅಪರೂಪದ ಒಂದು ಘಟನೆ. ಹಾಗಾಗಿ ಫಿಲಾಸಫಿ ಎಂಬುದು ಬಹುಶಃ ನಮಗೆ ಒಂದು ಚರಿತ್ರೆಯ ನೆನಪಾಗಿ ಮಾತ್ರ ಉಳಿತದೆ ಅಂತ ಕಾಣ್ತದೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನು ಇದೇ ಊರಿನವರು. ಒಂದು 15 ದಿವಸದ ಹಿಂದೆ ಒಂದು ತಾಳಮದಲ್ಲಿ ನೋಡಿದ್ರು. ನಾನು ಅವ್ರಿಗೆ ಏನು ಹೇಳಿದೆ ಅಂತಂದ್ರೆ, ಎಷ್ಟೊತ್ತಾದರೂ ಮಾತಾಡಿ ಸ್ವಾಮಿ, ಸಮಯ ಇದೆ ಅಂತಂದೆ. ಜನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.